ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. SIR ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ವಾಕ್ಸಮರ ಮುಂದುವರೆದಿದೆ. ಮತದಾರರ ಹೆಸರು ಡಿಲೀಟ್ ಮಾಡುವ ಪ್ರಯತ್ನ ನಡೆಯುತ್ತಿದೆ ಎಂದು ಕಾಂಗ್ರೆಸ್ ಆರೋಪಿಸಿದ್ದು, ಈ ಸಂಬಂಧ ಹೈಕೋರ್ಟ್ ಮೊರೆ ಹೋಗುವ ಎಚ್ಚರಿಕೆಯನ್ನು ನೀಡಿದೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ರಮೇಶ್ ಬಾಬು ಹಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಕೆಪಿಸಿಸಿ ಮಾಧ್ಯಮ ಮತ್ತು ಸಂವಹನ ವಿಭಾಗದ ಮುಖ್ಯ ಹಾಗೂ ವಿಧಾನ ಪರಿಷತ್ ಸದಸ್ಯ ರಮೇಶ್ ಬಾಬು ಮಾತನಾಡಿ, ರಾಜ್ಯದ 5.40 ಕೋಟಿ ಮತದಾರರ ಪೈಕಿ 20% ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ಗೈರು ಮತದಾರರು, ಮೃತಪಟ್ಟವರು, ಸ್ಥಳಾಂತರಗೊಂಡವರು ಎಂಬ ಕಾರಣ ನೀಡಿ ಅರ್ಹ ಮತದಾರರ ಹೆಸರನ್ನು ತೆಗೆದುಹಾಕಲಾಗುತ್ತಿದೆ ಎಂದು ಅವರು ದೂರಿದರು. ನಂತರ HD ರಂಗನಾಥ್ ಮಾತನಾಡಿ, ಮತದಾರರ ಪಟ್ಟಿ ಪರಿಷ್ಕರಣೆಗೆ ಕಾಂಗ್ರೆಸ್ ವಿರೋಧವಿಲ್ಲ, ಆದರೆ ಅರ್ಹ ಮತದಾರರ ಹಕ್ಕು ಕಸಿಯುವ ಯಾವುದೇ ಪ್ರಯತ್ನವನ್ನು ವಿರೋಧಿಸುತ್ತೇವೆ ಎಂದರು. ಜೆನ್ಯೂನ್ ವೋಟರ್ಸ್ಗಳ ಹಕ್ಕನ್ನು ರಕ್ಷಿಸಬೇಕು, ಯಾವುದೇ ಕಾರಣಕ್ಕೂ ಅರ್ಹ ಮತದಾರರನ್ನು ಪಟ್ಟಿಯಿಂದ ಕೈಬಿಡಬಾರದು ಎಂದು ಹೇಳಿದ ನಂತರ ಸಚಿವ ಬಾಲಕೃಷ್ಣ ಮಾತನಾಡಿ, ಇನ್ನು 20% 25% ನೋಂದಣಿ ಪ್ರಕ್ರಿಯೆ ಬಾಕಿ ಇದೆ, ಹೀಗಾಗಿ ಹೆಚ್ಚಿನ ಕಾಲಾವಕಾಶ ಅಗತ್ಯವಿದೆ ಎಂದು ಹೇಳಿದರು. BLOಗಳಿಗೆ ತಾಂತ್ರಿಕ ಸಮಸ್ಯೆಗಳಿದ್ದು ಅಪ್ಲೋಡ್ ಪ್ರಕ್ರಿಯೆಯಲ್ಲೂ ತೊಂದರೆ ಎದುರಾಗುತ್ತಿದೆ ಎಂದು ಹೇಳಿದರು. ಪ್ರಾಮಾಣಿಕವಾಗಿ ಸಾರ್ವಜನಿಕರಿಗೆ ಮತದಾನದ ಹಕ್ಕು ದೊರಕಿಸುವುದು ಸರ್ಕಾರ ಮತ್ತು ಚುನಾವಣಾ ಆಯೋಗದ ಕರ್ತವ್ಯ. ಇದೇ ವೇಳೆ ಬಿಜೆಪಿ ಮತ್ತು JDS ಹಮ್ಮಿಕೊಳ್ಳುತ್ತಿರುವ ಪಾದಯಾತ್ರೆ ವಿಚಾರವಾಗಿಯೂ ಸಚಿವ ಬಾಲಕೃಷ್ಣ ಪ್ರತಿಕ್ರಿಯಿಸಿದರು. ಬಿಜೆಪಿ ನಾಯಕರ ಪಾದಯಾತ್ರೆ ಕುರಿತು ವ್ಯಂಗ್ಯ ಮಾಡಿದ ಅವರು, ಆರೋಗ್ಯ ಸುಧಾರಣೆಗಾಗಿ ವಾಕಿಂಗ್ ಅಗತ್ಯವಿರಬಹುದು ಎಂದು ಟೀಕಿಸಿದರು. ದೇಶದಲ್ಲಿ ಸುದ್ದಿ ಮಾಡ್ತಾ ಇರ್ತಕ್ಕಂಥ SIR ಬಗ್ಗೆ ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಇಂಟೆನ್ಸಿವ್ ರಿವಿಷನ್ ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ. ಎಲ್ಲ ಪಶ್ಚಿಮ ಬಂಗಾಳದಲ್ಲಿ ಇರ್ಬೋದು, ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಅದರದೇ ಆದಂಥ ಬಣ್ಣಗಳನ್ನು ತೆಗೆದುಕೊಂಡಿರ್ತಕ್ಕಂಥ ರೀತಿ ನೀತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಆಗ್ತಾ ಇರೋದ್ರಿಂದ, ಗೊಂದಲ ಇರೋದ್ರಿಂದ ಅನೇಕ ಜನ BLOಗಳಿಗೆ ಟ್ರೈನಿಂಗೇ ಆಗಿಲ್ಲ, ಆಮೇಲೆ BLOಗಳಿಗೆ ಅದನ್ನು ಅಪ್ಲೋಡ್ ಮಾಡೋಕ್ಕೂ ಗೊತ್ತಾಗಿಲ್ಲ. ಅದರಿಂದ ಇನ್ನೂ ಸಾಕಷ್ಟು ಸಮಯಾವಕಾಶ ಬೇಕಾಗಿದೆ. ಇನ್ನು 20-25% ನೋಂದಣಿ ಆಗಬೇಕಾಗಿದೆ. ಅದಕ್ಕೆ ನಾವು ಚುನಾವಣಾ ಆಯೋಗವನ್ನ ಇವರು 10 ದಿವಸ ಅಂತ ಹೇಳ್ತವ್ರೆ. ನಾವು ಹೇಳಿದ 1 ತಿಂಗಳು ಎಕ್ಸ್ಟೆನ್ಷನ್ ಕೊಡ್ಲಿ. ಏನ್ ಸಮಸ್ಯೆ ಏನು? ಪ್ರಾಮಾಣಿಕವಾಗಿ ಯಾರಿಗೆ ರೈತರು, ಯಾರು ಸಾರ್ವಜನಿಕರಿಗೆ ಹಕ್ಕನ್ನ, ಮತದಾನದ ಹಕ್ಕನ್ನ ಕೊಡಬೇಕು, ಅವ್ರಿಗೆ ಕೊಡ್ತಕ್ಕಂಥದ್ದು ಸರ್ಕಾರದ ಮತ್ತು ಚುನಾವಣಾ ಆಯೋಗದ ಕರ್ತವ್ಯ. ಅದರಿಂದ 1 ತಿಂಗಳು ಎಕ್ಸ್ಟೆನ್ಷನ್ ಅನ್ನ ಕೊಟ್ರೆ ಈ ಎಲ್ಲ ನ್ಯೂನತೆಗಳನ್ನ ಸರಿಪಡಿಸ್ಕೋಬಹುದು. ನಾವು ಕೂಡ ನಮ್ಮ BLOಗಳು ಕೂಡ ಗಮನ ಹರಿಸ್ತಾ ಇದ್ದಾರೆ. ಎಷ್ಟೋ ಕಡೆ BLOಗಳಿಗೆ ಅದನ್ನ ಅಪ್ಲೋಡ್ ಮಾಡಕ್ಕೆ ಬರಲ್ಲ, ಅದನ್ನ ನಮ್ಮ BLOಗಳೇ ಮಾಡ್ತಾರೆ ಅಪ್ಲೋಡ್ ಅನ್ನ ತಂದ್ಕೊಂಡು. ಅದರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಚುನಾವಣಾ ಆಯೋಗವನ್ನ, ಇನ್ನೊಂದು ತಿಂಗಳ ಕಾಲ ಈ ಒಂದು ನೋಂದಣಿ ಇದೇ ಕಾರ್ಯಕ್ರಮವನ್ನ ಎಕ್ಸ್ಟೆನ್ಷನ್ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ನೋಡ್ರಿ, ನೀವು ದಯಮಾಡಿ ನಮ್ಮ ವಿಷಯನ ಡೈಲ್ಯೂಟ್ ಮಾಡ್ತೀವಿ. ಚುನಾವಣಾ ಆಯೋಗದ ವಿಚಾರ ಡೈಲ್ಯೂಟ್ ನಾಳೆ ಮಾತಾಡ್ತೀವಿ. ನಾವು ಪಾಪ ಮಾಡ್ಲಿ, ಅವ್ರಿಗೆಲ್ಲರಿಗೂ ಶುಗರ್ BP ಜಾಸ್ತಿ ಆಗಿದೆ, ವಾಕಿಂಗ್ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನಮ್ಮ ಅಶೋಕ್ ಅಣ್ಣಂಗೆ, ನಮ್ಮ ನಿಖಿಲ್ ಅಣ್ಣಂಗೆ, ಅವ್ರಿಗೆಲ್ಲರಿಗೂ ಅವ್ರು ವಾಕಿಂಗ್ ಮಾಡಿದ್ರೆ ನೀವು ಆರೋಗ್ಯ ಸುಧಾರಿಸ್ತದೆ ಅಂತ ಹೇಳಿ ವಾಕಿಂಗ್ ಮಾಡ್ತಾ ಇದ್ದಾರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರು ಈ ಒಂದು ಕಾರ್ಯಕ್ರಮದ ಪಿತಾಮಹಗಳಿದಾರಲ್ಲ ಅವರೇ ಪಾದಯಾತ್ರೆ ಮಾಡ್ತಾರೆ ಅಂದ್ರೆ ಹಾಸ್ಯಾಸ್ಪದ ಅವನ್ರಿ. ನಾನೇ ಆ ಯೋಜನೆಯನ್ನ ಜಾರಿಗೆ ತಂದ್ಬಿಟ್ಟು ನಾನೇ ಪಾದಯಾತ್ರೆ ಮಾಡ್ತೀನಿ ಅಂದ್ರೆ ಜನ ನಮ್ಮನ್ನು ನೋಡಿ ನಗಲ್ಲೇನ್ರಿ? ಅದಕ್ಕೆ ಅವ್ರು ಏನ್ ಮಾಡ್ತಾವ್ರೆ ಅಂದ್ರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದ್ರು ಸಹಿಸ್ಕೊಳಕ್ ಆಯ್ತಾ ಇಲ್ಲ, ಅವ್ರಿಗೆ ತಡ್ಕೊಳಕ್ ಆಯ್ತಾ ಇಲ್ಲ. ಅದರಿಂದ ಅವ್ರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವ್ರ ಆರೋಗ್ಯ ಸುಧಾರಣೆ ಆಗೋದ್ರಿಂದ ನಾನು ಅವ್ರಿಗೆ ಶುಭಾಶಯವನ್ನು ಹೇಳ್ತೀನಿ. ದೇವರಿಗೆಲ್ಲಲ್ವ SIR ಅದೇ ಈಗ ರಂಗಣ್ಣ ಅವರ ವಿಚಾರ ಏನಂತಂದ್ರೆ, 1,500 ಇದ್ರು ಒಂದೇ ದಿನಾಂಕ SIR ಮಾಡ್ಲಿಕ್ಕೆ, 500 ಓಟು 300 ಓಟ್ ಇದ್ರು ಕೂಡ ಒಂದೇ ದಿವಸ. ಅದರಿಂದ ದಯಮಾಡಿ ಎಕ್ಸ್ಟೆನ್ಷನ್ ಅನ್ನು ಕೊಡಬೇಕು ಅಂತ ಹೇಳಿ ನಾವು ಈ ಮೂಲಕ ಚುನಾವಣಾ ಆಯೋಗವನ್ನು ಒತ್ತಾಯ ಮಾಡ್ತೀವಿ. ಥ್ಯಾಂಕ್ ಯು. ಒಂದು ಅವಕಾಶವನ್ನ ಮಾರ್ಪಾಡಾಗಿ ಇವತ್ತು ನಮ್ಮ ಮುಂದೆ ಕಾಣಿಸ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ನಾನು ಎಲೆಕ್ಷನ್ ಕಮಿಷನರ್ಗೆ ದಯವಿಟ್ಟು ಇದನ್ನ ಬೇಸಿಕ್ ಆಗಿ ತಳಹಂತದಲ್ಲಿ ನಡೀತಾ ಇರೋ ಗೊಂದಲಗಳನ್ನ ನಿವಾರಣೆ ಮಾಡ್ತಾ ಇದ್ರೆ ಬಹಳ ಕಷ್ಟ ಆಗುತ್ತೆ. ನೀವು ತೆಗೆದುಕೊಂಡಿರೋ ನಿರ್ಧಾರ ನಾವು ಎಲ್ಲ ರೀತಿಯಲ್ಲೂ ಸಹಮತದಲ್ಲಿ ಇದ್ದೇವೆ, ಆದರೆ ನ್ಯೂನತೆಗಳನ್ನ ನೀವು ಪರಿಗಣಿಸಿ ತಕ್ಷಣ ಇದನ್ನ ಗುರುತಿಸಿ
ಇದನ್ನ ಬದಲಾವಣೆ ಮಾಡಲಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಕರ್ನಾಟಕ ರಾಜ್ಯದ ಮತದಾರರ ಹಕ್ಕನ್ನ ಕಸಿದ್ಕೋತಾ ಇದ್ದೀರಾ ಅಂತ ನಾನು ಇವಾಗ ಓಪನ್ ಆಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಒಂದೇ ಪ್ರಾಬ್ಲಮ್ ಏನು ಅಂದ್ರೆ BLOಗಳನ್ನ ನೀವು ಅಪಾಯಿಂಟ್ ಮಾಡಿರುವಂತದ್ದು ಬಹಳಷ್ಟು ಜನಕ್ಕೆ ಟೆಕ್ನಿಕಾಲಿಟೀಸ್ ಗೊತ್ತಾಗ್ತಿಲ್ಲ ಇನ್ನೂ. ಇವತ್ತು ಬಾಲಣ್ಣವರೇ ವಿಶೇಷವಾಗಿ ಅವರ 300 ಬೂತ್ಗೂ ಒಬ್ಬೊಬ್ರು ರಿಸೋರ್ಸಸ್ ಕಳಿಸಿದ್ದಾರೆ. ನನ್ನಲ್ಲೂ 246 ಬೂತ್ಗೂ BLO2ಗಳನ್ನ ನಾವೇ ಟ್ರೈನಿಂಗ್ ಮಾಡಿ ಕಳಿಸ್ತಾ ಇದ್ದೀವಿ. ಆದ್ರೂ ಸಹ BLOಗಳು ಕೆಲವು ವಿಚಾರಗಳಲ್ಲಿ ಒಂದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದ್ರೆ ಪ್ರೋಜಿನಿ ಮತ್ತು ಸೆಲ್ಫ್, ಇದು ಬಹಳ ಮಿಸ್ಟೇಕ್ಸ್ ಆಗ್ತಿರುವಂತದ್ದು. ಸೆಲ್ಫ್ ಮ್ಯಾಪಿಂಗ್ ಏನು ನೀವು ಹಿಂದೆ ಮಾಡಿದಂತ ಮ್ಯಾಪಿಂಗು ತಂದೆ ತಾಯಿಗೆ ಹಾಕೋ ಬದಲು ಚಿಕ್ಕಮ್ಮ ದೊಡ್ಡಮ್ಮ ಅಜ್ಜಿನೆಲ್ಲ ಹಾಕಿ ಇವತ್ತು ಅದನ್ನೇ ಇವ್ರು ಯಾರು ಪರಿಷ್ಕರಿಸ್ತಾರೆ. ಮತ್ತೊಮ್ಮೆ ಅದೇನೇ ತಪ್ಪನ್ನ ಈ ಒಂದು SIR ಅಲ್ಲಿ ಮಾಡ್ತಿರೋಂಥದ್ದು ಕಾಣ ಬಂದಿದೆ. ಆ ಕಾರಣಕ್ಕೋಸ್ಕರ ನಿಮಗೆ ನಾನು ಮನವಿ ಮಾಡ್ತಾ ಇದ್ದೇನೆ, ಮತ್ತೊಮ್ಮೆ ಈ ಒಂದು ವಿಚಾರದಲ್ಲಿ ಅತಿ ಶೀಘ್ರದಲ್ಲೇ ಟ್ರೈನಿಂಗ್ ಮಾಡಲಿಕ್ಕೆ ಮತ್ತು ಒಂದು 10 ದಿನ ವಿಸ್ತೀರ್ಣ ಕೊಟ್ರೆ ಬಹಳ ಅನುಕೂಲತೆ ಆಗುತ್ತೆ ಅಂತ ಹೇಳಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಎರಡನೇದು ಪ್ರೋಜಿನಿದು ಏನೇನು ನೆಂಟಸ್ತನ ಇದೆ, ತಂದೆ ತಾಯಿ ಅಜ್ಜಿ ತಾತ ಬಿಟ್ಟು ಅದರಲ್ಲೂ ತಂದೆಯ ತಾಯಿ ಹಾಕ್ಬೇಕು ಹೊರತು ಈ ತಂದೆಯ ಅತ್ತೆ ಕಡೆಯವ್ರನ್ನ ಹಾಕ್ಲಿಕ್ಕೆ ಅವಕಾಶ ಇಲ್ಲದಿರೋಂಥದ್ರಲ್ಲಿ ಬಹಳ ಕನ್ಫ್ಯೂಷನ್ ಆಗಿ ಈ ಒಂದು ವಿಚಾರದಲ್ಲಿ ನ್ಯೂನತೆ ಎದ್ದು ಕಾಣಿಸ್ತಾ ಇದೆ. ಮೂರನೇದು ಬಹಳಷ್ಟು ಜನ ಎರಡೆರಡು ಕಡೆ ವೋಟಿಂಗ್ ಮ್ಯಾಪಿಂಗು ವೋಟಿಂಗ್ ಇರೋದ್ರಲ್ಲಿ ಏನಾಗ್ತಿದೆ, ಒಬ್ರು ಶಿವಮೊಗ್ಗದಲ್ಲಿ ಇರ್ತಾರೆ, ಅವ್ರದ್ದು ಹೆಸರು ನಮ್ಮ ಕುಣಿಗಲಲ್ಲಿ ಇರುತ್ತೆ, ಶಿವಮೊಗ್ಗದಲ್ಲಿ ಎನ್ರೋಲ್ಮೆಂಟ್ ಫಾರ್ಮ್ ಇಶ್ಯೂ ಮಾಡಿಬಿಟ್ಟಿರ್ತಾರೆ. ನಾವು ಇದನ್ನ ಅವರು ಇವತ್ತು